ಶಾಂತಿ ಆಯ್ತೇನೆ. ನಿಮ್ಮಮ್ಮ ಎಲ್ಲಾದ್ರಲ್ಲೂ ಎಮ್ಮೆನೆ ಕಣ. ಅಲ್ಲಿಗೆ ನೀನು ಕೋಣ ಅಂತ ಆಯ್ತಲ್ಲೋ. ಅಂತೂ ಇಂತೂ ಚಿಕ್ಕ ಮಗನಿಗೆ ದೊಡ್ಡ ಸೊಸೆನೇ ತಂದುಬಿಟ್ಟೆ ಶಾಂತಿ. ಆ ಕಡೆ ಅತಿ ಚಂದನೂ ಇಲ್ಲ, ಅತಿ ಶ್ರೀಮಂತಿಗೇನೂ ಇಲ್ಲ, ಕಡೆ ಪಕ್ಷ ಒಳ್ಳೆ ಮನೆತನನೂ ಇಲ್ಲ. ಏನೇ ಆಗಲಿ ಆ ಹುಡುಗಿ ನಿಮ್ಮ ಸೊಸೆನೂ ಅಲ್ಲ, ನಿಮ್ಮ ಮಗನ ಹೆಂಡತಿನೂ ಅಲ್ಲ ಬಿಡು. ಏನು ಮಾಡೋದು ಸೀತಕ್ಕ, ಕಟ್ಕೊಂಡಿದ್ದಾಗಿದೆ, ಎಲ್ಲ ನಮ್ಮ ಹಣೆ ಬರಹ. ಏನೇ ಆದರೂ ಹಣೆ ಬರಹ ಅಂತ ಅನುಭವಿಸೋಕ್ಕಾಗುತ್ತಾ ಶಾಂತಿ? ಎದೆ ಮುಟ್ಕೊಂಡು ಹೇಳಿ, ನೀವು ಸರಿಯಾದ ಸೊಸೆ ಸಿಕ್ಕಿದಾಳ? ಒಂದಂತೂ ಸತ್ಯ, ಈ ಸಂಬಂಧ ಹೆಚ್ಚಿಗೆ ದಿನ ಉಳಿಯೋದಿಲ್ಲ. ಆವೇಶದಲ್ಲಿ ಒಂದು 4 ದಿನ ಜೊತೆಲಿದ್ರು 5ನೇ ದಿನ ಈ ಸಂಬಂಧ ಕಿತ್ತು ಹೋಗೇ ಹೋಗುತ್ತೆ. ಶಾಂತಿ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ಲ ಅಲ್ವಾ? ನಮ್ಮ ಮನೆ ಬೆಳಗಬೇಕಾಗಿರೋ ಸೊಸೆ ಬಾಗಿಲ ಹತ್ರ ಬಂದು ನಿಂತಿದ್ದಾಳೆ, ಅವಳು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ, ಆಗಲೇ ಅಪಶಕ್ನ ನುಡಿತಾ ಇದೆಯಲ್ಲ. ಇರೋದನ್ನೇ ಹೇಳ್ತಾ ಇದ್ದೀನಿ, ಈ ಹುಡುಗಿ ನಮ್ಮ ಮಗನ ಜೊತೆ ಹೆಚ್ಚಿಗೆ ದಿನ ಬಾಳೋದಿಲ್ಲ. ಮತ್ತೆ ಅದೇ ಮಾತಾಡಬೇಡ. ಆರತಿ ತಟ್ಟೆ ತಗೊಂಡ್ಬಂದು ನಗನಗುತ್ತಾ ಅವ್ರಿಗೆ ಆರತಿ ಬೆಳಗು ಅಷ್ಟೇ. ಬಾ. ನೋಡಿದ್ರೆ ಸೀತಕ್ಕ, ನನ್ನ ಸಪೋರ್ಟ್ಗಿಂತ ಯಾರೂ ಇಲ್ಲ. ಇಡೀ ನನ್ನ ಮಗನ ಸಂತೋಷಕ್ಕೋಸ್ಕರ ಎಲ್ಲ ಸಹಿಸ್ಕೊಳ್ಳಬೇಕು. ಶಾಲಿನಿ, ಈ ಮನೆ ಸುಖ ಸಂತೋಷ ಎಲ್ಲ 100 ಪಟ್ಟು ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೇರನ್ನ ಒದ್ದು ಬಲಗಾಲ ಇಟ್ಕೊಂಡು ಒಳಗೆ ಬಾಮ್ಮ. ರಂಗ, ನಿನ್ನನ್ನೇ ನಂಬ್ಕೊಂಡು ಈ ಮನೆಗೆ ಕಾಲಿಡ್ತಾ ಇದ್ದೀನಿ. ಈ ಮನೆಗೆ ಸಂತೋಷ ತುಂಬಕ್ಕೆ ನನ್ನೊಳಗೆ ಶಕ್ತಿ ತುಂಬು ತಂದೆ. ನನ್ನ ಕೈ ಬಿಡಬೇಡ. ಹಬ್ಬ ಅಂತೂ ನಮ್ಮ ಮನೆಗೆ ಸೊಸೆ ಬಂದುಬಿಟ್ಲಪ್ಪ. ಬನ್ನಿ ಬನ್ನಿ ಬನ್ನಿ. ಶಾಲಿನಿ, ದೇವ್ರಿಗೆ ದೀಪ ಹಚ್ಚು.